12ನೇ ಶತಮಾನದಲ್ಲಿ ಭಾರತದಲ್ಲಿ ಒಂದು ಐತಿಹಾಸಿಕ ಸಂಚಲನ ಮೂಡಿಸಿದ ದೈತ್ಯ ದಾರ್ಶನಿಕರು, ತತ್ವಜ್ಞಾನಿಗಳು, ವಚನಶ್ರೇಷ್ಠರು, ಸಾಮಾಜಿಕ ಸುಧಾರಣಾ ಹರಿಕಾರರು, ಅಸ್ಪೃಶ್ಯತೆಯ ನಿವಾರಣಾ ವೈದ್ಯರು, ಮಹಾನ್ ಸಂಘಟಕರು, ಸ್ತ್ರೀ ಸಮಾನತೆಯ ಉನ್ನತ ವ್ಯಕ್ತಿತ್ವದ ಮೇರು ವ್ಯಕ್ತಿತ್ವದ ತಮ್ಮ ತಟಸ್ಥ ನೀತಿಯಿಂದಲೇ, ಶೀತಲ ಕ್ರಾಂತಿಯಿಂದಲೇ ವಿಶ್ವಕ್ಕೆ ಜ್ಞಾನದ ಬೆಳಕು ಚೆಲ್ಲಿದ ಭಕ್ತಿ ಭಂಡಾರಿ ವಿಶ್ವಗುರು ಶ್ರೀ ಬಸವಣ್ಣನವರು ತಮ್ಮ ಸಾಮಾಜಿಕ ಕ್ರಾಂತಿಯಿಂದಲೇ ಬಸವಣ್ಣನೆಂದೇ ಪ್ರಖ್ಯಾತರು. ಬಸವಣ್ಣನವರು ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿಯನ್ನೇ ಮಾಡಿದ್ದರು. ಅವರು ಅಂದಿನ ಸಮಾಜದಲ್ಲಿದ್ದ ಸಾಮಾಜಿಕ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿ ಉಗ್ರ ಹೋರಾಟ ಮಾಡದೇ ಇದ್ದರೂ ತಮ್ಮ ವಚನಗಳ ಮೂಲಕ, ತತ್ವಗಳ ಮೂಲಕ, ವ್ಯಕ್ತಿತ್ವದ ಮೂಲಕ ಸೈದ್ಧಾಂತಿಕ ನಿಲುವನ್ನು ಶೀತಲ ಕ್ರಾಂತಿಯಿಂದಲೇ ಜನರಿಗೆ ತಲುಪಿಸುವಲ್ಲಿ ಅವರು ಯಶಸ್ವಿಯಾದರು. ಬಸವಣ್ಣನವರು ತಮ್ಮ ಸುತ್ತಮುತ್ತ ನಡೆಯುತ್ತಿದ್ದ ಸಾಮಾಜಿಕ ಕಟ್ಟುಪಾಡುಗಳು, ಕಂದಾಚಾರಗಳು, ಮೂಢನಂಬಿಕೆಯ ಹೆಸರಿನಲ್ಲಿ ಸ್ತ್ರೀಯರ ಮೇಲಿನ ದೌರ್ಜನ್ಯ, ಅನಿಷ್ಟ ಪದ್ಧತಿಗಳು, ಪ್ರಾಣಿ ಬಲಿ, ಮನುಷ್ಯ ಬಲಿ ಇವುಗಳನ್ನು ಕಂಡು ಮನನೊಂದಿದ್ದರು. ಇದಕ್ಕೆ ಪರಿಹಾರಗಳು ಏನು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು. ಅವರು ಅಂತರಂಗದಿಂದಲೇ ಬಲಿಷ್ಠರಾಗಿ ಜನರಿಗೆ ಹೇಗೆ ತಲುಪಿಸಬೇಕು ಎಂಬುದನ್ನು ಮನಗಂಡಿದ್ದರು. ಬಸವಣ್ಣನವರು ವಿಶ್ವಕಂಡ ಬೃಹತ್ ಕೋಶ. ಅವರ ಆದರ್ಶ ಚಿಂತನೆಗಳು, ವಚನಗಳು, ವಿಮರ್ಶೆಗಳು, ವಿಡಂಬನೆಗಳು, ತತ್ವಗಳು ಸರ್ವಕಾಲಕ್ಕೂ ಸರ್ವರಿಗೂ ಸಲ್ಲುವಂತಹದ್ದು. 12ನೇ ಶತಮಾನದಲ್ಲೇ ಮನುಕುಲದ ಉದ್ಧಾರಕ್ಕೆ ಹಗಲಿರುಳು ಎನ್ನದೆ ನಿರಂತರವಾಗಿ ದುಡಿದು ತಮ್ಮ ವಿಚಾರಧಾರೆಗಳನ್ನು ಜಗತ್ತಿನಾದ್ಯಂತ ಪಸರಿಸುವಂತೆ ಮಾಡಿದ್ದು ಅವರ ಅಂತರಂಗದಲ್ಲಿದ್ದ ನಿಷ್ಕಲ್ಮಶವಾದ ಭಾವ. ಅವರ ತನು ಮನ ಶುದ್ಧದಿಂದ ಜನರ ಕಲ್ಯಾಣಕ್ಕೆ ತಮ್ಮ ಸರ್ವಸ್ವವನ್ನೂ ಧಾರೆ ಎರೆದು ಇಂದು ವಿಶ್ವಗುರುವಾಗಿ ಜನಪ್ರಿಯರಾಗಿದ್ದಾರೆ. ಕಾಯಕವೇ ಕೈಲಾಸ ಎಂಬ ಯೋಕ್ತಿಯನ್ನು ಜಗತ್ತಿಗೆ ನೀಡಿದ್ದ ಬಸವಣ್ಣನವರು ಅವರ ಕಾಯಕ ನಿಷ್ಠೆಯಿಂದಲೇ ಇಂದಿಗೂ ಕಾಯಕ ಯೋಗಿಯಾಗಿ, ಸಾಂಸ್ಕೃತಿಕ ರಾಯಭಾರಿಯಾಗಿ ತಮ್ಮ ಜ್ಞಾನ ಜ್ಯೋತಿಯನ್ನು ಜಗತ್ತಿಗೆ ನೀಡಿ ಜಗಜ್ಯೋತಿ ಬಸವೇಶ್ವರರಾಗಿದ್ದಾರೆ.